हेब्बाल नागवारा झील के शुद्ध किए गए पानी को तीसरे चरण की शुद्धिकरण प्रक्रिया से गुजारने के लिए बजट में अनुदान देने की मांग पहले ही सरकार के सामने रखी गई थी। यदि अनुदान नहीं दिया गया तो उस पानी को मुख्यमंत्री, उप मुख्यमंत्री तथा खाद्य एवं स्वास्थ्य मंत्री को विरोध के तौर पर भेजा जाएगा, ऐसा पहले ही चेतावनी दी गई थी। लेकिन इस बार के बजट में एचएन वैली के पानी के तीसरे चरण के शुद्धिकरण के लिए कोई भी अनुदान घोषित नहीं किए जाने के कारण कंदवा झील का पानी उन्हें भेजा जा रहा है। ऐसा भाजपा टिकट के आकांक्षी तथा श्री हरिकृष्ण ट्रस्ट के अध्यक्ष आने मुडगो हरीश रेड्डी ने बताया। चिकबल्लापुर शहर के कंदवा झील के बांध के पास बोतलों में पानी भरकर जनप्रतिनिधियों को भेजने के जरिए अनोखा विरोध प्रदर्शन करने के बाद उन्होंने यह बात कही है। इस दौरान कन्नड़ संघ और किसान संघ के कार्यकर्ता भी उनके साथ मौजूद रहे और सरकार की नीति के खिलाफ नारे लगाए। चिकबल्लापुर से सलाउद्दीन की रिपोर्ट। ಏನು ನಿನ್ನೆ ದಿನ ಬಜೆಟ್ ಇತ್ತು, 17ನೇ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರಲ್ಲಿ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಾದಂಥ ಶಾಸಕ ಪ್ರದೀಪ್ ಈಶ್ವರ್ ಅವರು, ಇಷ್ಟು ಜನರಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡಿದ್ದೆ. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜನ, ರೈತರು, ಸಾಮಾನ್ಯ ಜನ ಎಲ್ಲರೂ ಅನ್ಯಾಯ ಆಗೋಗ್ತಾ ಇದ್ದಾರೆ. ಈ ಕೊಳಚೆ ನೀರು ಬಂದಿರೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅನೇಕ ಜನರಿಗೆ ಕ್ಯಾನ್ಸರ್ ಬಂದಿದೆ, ಅನೇಕ ಜನರಿಗೆ ಕಿಡ್ನಿ ವೈಫಲ್ಯ ಆಗಿದೆ, ಅನೇಕ ಜನರಿಗೆ ಅಂಗಾಂಗಗಳು ವೈಫಲ್ಯ ಆಗಿದೆ. ಇದರಿಂದ ಜಾಸ್ತಿ ಅನಾಹುತಗಳು ಉಂಟಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ತೀವ್ರತೆ ಜಾಸ್ತಿ ಆಗ್ತದೆ. ಹಂಗಾಗಿ ತಾವು ದಯವಿಟ್ಟು ಬಜೆಟಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹಣವನ್ನು ನೀಡಿ ಅಂತ ನಾನು ಪ್ರತ್ಯೇಕವಾಗಿ ಆಗ್ರಹವನ್ನು ಮಾಡಿದ್ದೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಆವತ್ತಿನ ದಿನವೇ ನಾನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಸರ್, ನೀವೇನಾದರೂ ಮುಂದಿನ ದಿನಗಳಲ್ಲಿ 3ನೇ ಹಂತದ ಶುದ್ಧೀಕರಣ ತಾವು ಸರ್ಕಾರ ಕೈಗೊಂಡಲಿಲ್ಲ ಅಂದರೆ ನಿಮ್ಮ ಮನೆಗಳಿಗೆ ಆ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಖಂಡಿತವಾಗೂ ಮಾಡ್ತೀನಿ ಅಂತ ಅವತ್ತಿನ ದಿನ ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆ ಪ್ರಕಾರ ಇವತ್ತಿನ ದಿನ ನಾವು, ನಮ್ಮ ರೈತರು, ನಮ್ಮ ಚಿಕ್ಕಬಳ್ಳಾಪುರ ಜನತೆ, ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತಿನ ದಿನ ಅವ್ರ ಮನೆಗೆ ಈ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಆಹಾರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಇಲ್ಲಿನ ಜನಪ್ರತಿನಿಧಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ಯಾಕಂದರೆ ಅವರು ವಿರೋಧ ಪಕ್ಷ ನಾಯಕರು, ವಿಧಾನಸೌಧದಲ್ಲಿ ಅವರು ಗಟ್ಟಿ ಧ್ವನಿಯಲ್ಲಿ ಇದನ್ನ ವಿರುದ್ಧ ಮಾತಾಡಬೇಕು. ಹಂಗಾಗಿ ಅವ್ರಿಗೆ ಮತ್ತು ಇನ್ನೊಬ್ಬ ವಿರೋಧ ಪಕ್ಷ ನಾಯಕ ಅಂತ ಹೆಗ್ಗಳಿಕೆಯನ್ನು ಪಬ್ಲಿಕಲ್ಲಿ। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें।